ಇವತ್ತು ವಿಜಯಪುರ ನಗರದಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂಥೇಳಿ ತುಂಬ ಸಹ ಒಂದು ಹೋರಾಟ ನಡೀತಾ ಇದೆ. ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಹೋರಾಟಗಾರರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಎಲ್ಲ ಹೋರಾಟಗಾರರನ್ನ ನಾನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ವೈಯಕ್ತಿಕ ಕಾರಣಗಳಿತ್ತು ಮತ್ತು ಇನ್ನೊಂದು ಮೀಟಿಂಗ್ ಕೂಡ ಇತ್ತು ಅವತ್ತು. ಹೀಗಾಗಿ ಹೋರಾಟಗಾರರು ನಮ್ಮ PPP ಮೆಡಿಕಲ್ ಕಾಲೇಜ್ ಬೇಡ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಹಾಗಾದರೆ ಅದು ಸರ್ಕಾರಿ ಮಾಡಬೇಕಾದ್ರೆ ಹಣ ಬೇಕಾಗ್ತದೆ, ಎಲ್ಲ ಬೇಕಾಗ್ತದೆ, ಸಮಯ ತಗೋತದೆ. ಹೋರಾಟಗಾರರು ಕೂಡ ಅದಕ್ಕೆ 2 ವರ್ಷ ಹೋಗಲಿ ಅಥವಾ 10 ವರ್ಷ ಹೋಗಲಿ, ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ. ಅಲ್ಲಿಗೆ PPPದು ಬಹುಶಃ ಮುಕ್ತಾಯ ಆದ ಹಾಗೆ ಮುಖ್ಯಮಂತ್ರಿಗಳು ಆಯಿತು ಮುಂದೆ ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ಈಗ ಇಮಿಡಿಯೇಟ್ಲಿ ಈಗ PPP ಇತ್ತು, ಬೇಡ ಅಂದರೆ ಆಯಿತು ಗೌರ್ಮೆಂಟದ್ದು ಮಾಡೋಣ ಅಂಥೇಳಿ ಸಿಗುತ್ತೆ. ಇದಾದಮೇಲೂ ಕೂಡ ಅವರು ಯಾಕೆ ಹೋರಾಟ ಮುಂದುವರ್ಸ್ಕೊಂಡಿದ್ದಾರೆ ಅನ್ನೋದು ನಾನು ತಿಳಿದು, ಅದಾಗಿಯೂ ಕೂಡ ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ನಾನೇ ಸ್ಪಷ್ಟವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ನಮ್ಮಲ್ಲಿ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ, ಶೀಘ್ರದಾಗಲಿ ಏನ್ರಿ ಅದರ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು. ನಾನೇ ಕೂಡ ಸ್ಪಷ್ಟವಾಗಿ ತಿಳಿಸಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೇನೆ, ಭಾಳ ಸ್ಪಷ್ಟವಾಗಿದ್ದು ಹೇಳ್ತೇನೆ. ಆದರೆ ಈ ಹೋರಾಟದಲ್ಲಿ ಅನೇಕ ಮಂದಿ, ಅದಾಗ ಎಲ್ಲರೂ ಅಲ್ಲ, ಕೆಲವು BJP, ಎಲ್ಲ BJPಯವರಲ್ಲ, ಕೆಲವು BJP ನಮ್ಮ ಜಿಲ್ಲೆಯ ಪುಡಾರಿಗಳು, ಕೆಲವೊಂದು ಗಿರಾಕಿಗಳು ಹೋಗಿ ಇನ್ನೇನೋ ಮಾತಾಡ್ದನ್ನ ನನಗೆ ಯೂಟ್ಯೂಬನ್ನು ಕಳಿಸಿದ್ದಾರೆ. ಅವ್ರ ಹೆಸರು ನಾನು ತೊಗೊಳಕ್ಕೂ ಹೋಗೋದಲ್ಲ. ಕೆಲವೊಂದು ಗಿರಾಕಿಗಳು ಆ ಕೆಲಸ ಮಾಡಿದವು. ಆದರೆ ಇದು PPP ಹೇಗೆ ಬಂತು ಅಂಥೇಳಿ ಇವತ್ತು ದಿವಸ ಎಲ್ಲರಿಗೂ ಗೊತ್ತಾಗಬೇಕಿತ್ತು. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗೆ ಬಂತು? ಬಿಡಪ್ಪ ಒಂದು ನಿಮಿಷ ಪ್ಲೀಸ್, ಕುತ್ಕೊಂಡ್ಬಿಡ್ರಿ ಪ್ಲೀಸ್. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗೆ ಬಂತು? ನಾನು ಈ BJPಯವ್ರಿಗೆ ವಿಶೇಷವಾಗಿ ಮತ್ತು ಹೋರಾಟಗಾರರಿಗೂ ಕೂಡ, ಈ PPP ಪ್ರಾರಂಭ ಆಗಿದೆ BJPಯಿಂದ. ನಮ್ಮ ವಿಜಯಪುರಕ್ಕೆ PPP ಆಗಬೇಕು ಅಂಥೇಳಿ ಒಂದು ಕಾಪಿನೂ ಕೊಡ್ತೇನೆ. ಹಿಂದೆ 22ರಲ್ಲಿ BJP ಸರ್ಕಾರ ಇದ್ದಾಗ ಅಂದು ನಮ್ಮ ಸಚಿವರಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರು ಮತ್ತು ನನಗನ್ಸ್ಬಿಟ್ಟು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಈ ಒಂದರಿಂದ 9/5 ಕಾಪೀಸ್ ಕೊಡ್ತೀನಿ ನಿಮಗೆ. 9/5/2000 ರಾಜ್ಯದ 11 ಜಿಲ್ಲೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ಹಾಗೂ ಜಿಲ್ಲಾಸ್ಪತ್ರೆ ಉನ್ನತೀಕರಿಸಲು ಐಡೆಕ್ಸ್ ಸಂಸ್ಥೆಯ ಸೇವೆಯನ್ನು 3,24,50,00,000 ವೆಚ್ಚದಲ್ಲಿ ಟ್ರಾನ್ಸಾಕ್ಷನ್ ಅಡ್ವೈಸರಿ ಆಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆ ಅಧಿನಿಯಮ 1999 ಕಲಂ 4J ಅಡಿಯಲ್ಲಿ 4G ಎಕ್ಸಂಪ್ಷನ್ ವೈದ್ಯಕೀಯ ಶಿಕ್ಷಣ ಪಾರದರ್ಶಕ ಕಾಯ್ದೆಗೆ ವಿನಾಯಿತಿ ನೀಡಿದೆ. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವೈದ್ಯಕೀಯ ಶಿಕ್ಷಣ ಇಲಾಖೆ ದೃಢಪಡಿಸುವುದು. ಆಮೇಲೆ ಅಂದು ನವೀನ್ ರಾಜ್ ಸಿಂಗ್, ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್, ಅವರು ಒಂದು ಪತ್ರ ಬರೀತಾರೆ. ಲೆಟರ್ ಆಫ್ ಅವಾರ್ಡ್ LOA ಫಾರ್ ಪ್ರೊವೈಡಿಂಗ್ ಅಡ್ವೈಸ್ ಸರ್ವಿಸಸ್ ಫಾರ್ ಗೌರ್ಮೆಂಟ್ ಆಫ್ ಅಡ್ವೈಸ್ ಸರ್ವಿಸ್ ಫಾರ್ ಡೆವಲಪಿಂಗ್ ಮೆಡಿಕಲ್ ಕಾಲೇಜಸ್ ಅಂಡ್ ಅಪ್ಗ್ರೇಡಿಂಗ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 11 ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂಡರ್ PPP ನೆಟ್ವರ್ಕ್. ಅದೇ ಸೇಮ್ ಸಬ್ಜೆಕ್ಟು. ಆಮೇಲೆ ಸದನದಲ್ಲಿ 12 ಸಲ ಉತ್ತರನೂ ಕೊಟ್ಟಿದ್ದಾರೆ. ಅದನ್ನು ಆ ಕಡೆ ಇದಾವೆ, ಅದನ್ನು ಹಾಜರುಪಡಿಸೋಕ್ಕೆ ಹೋಗೋದಲ್ಲ. ಸ್ವಲ್ಪ ಸದನದ ಕಾಪೀಸ್ ನಾನು ಕೊಡ್ಲಿಕ್ಕೆ ಅದನ್ನು. ಮತ್ತು ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ 8, 2025 ಈಗ 15 ದಿವಸ ಇದೆ, 10-15 ದಿವಸ ಇದೆ,
Kendra Sarkara Center pushes PPP Medical College nationwide. 11 projects get nod under new funding model. India's push to expand medical education under the districts has entered a new center with that 11 private. ಅದೆಲ್ಲನೂ ಕೂಡ ಅದ್ರ ಬಗ್ಗೆ ಹೇಳಿದ್ರೆ ಆ ಕಾಪಿನ ಕೊಡ್ತೀನಿ. ನಾ ಹೇಳೋದು ಇಷ್ಟೇ, ಹೋರಾಟಗಾರರು ಅದು ಇಂಡಿಪೆಂಡೆಂಟ್. ಅದು ಈ BJP ಅವ್ರು ಹೋಗೇನೋ ಅಲ್ಲಿ ಹೋಗಿ ಭಾಷಣ ಮಾಡ್ತದಲ್ಲ, ಇದನ್ನು ಹೋರಾಟಗಾರರು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತು ಈ BJPದವ್ರದ್ದು ಕೊಡಪ ಗೊತ್ತಾಗಬೇಕು ಇವರಿಗೆ ಅಂತೇಳಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಇದೇನು ದೊಡ್ಡ ವಿಷಯ ಅಲ್ಲ. ಆದರೆ ಈ PPP ಅನ್ನೋದು ಸ್ಟಾರ್ಟ್ ಆಗಿದ್ದೇ ಇವರಿಂದ 22ದಾಗ. ಅವಾಗ ಯಾಕೆ ಇವ್ರು ಗೌರ್ಮೆಂಟ್ ಅಂತ ಮಾಡಬೇಕು ಅಂತ ಅನ್ನಲಿಲ್ಲ? ಅದು ಇಬ್ಬರು ಪ್ರಶ್ನೆಗಳು ಕಡೆ ಕೇಳಿದಾರೆ, 2-3 ಜನ ಪ್ರಶ್ನೆಗಳು ಕೂಡ ಸಾಧಿಸೋದಲ್ಲ ಕೇಳಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಎಲ್ಲ ಪ್ರೈವೇಟೈಸೇಷನ್ PPP ಮೆಡಿಕಲ್ ಕಾಲೇಜ್ ನರೇಂದ್ರ ಮೋದಿ ಅವರು ಅದಕ್ಕೊಂದು ಮಾಡೆಲ್ಲೇ ಮಾಡಿದ್ದಾರೆ PPPಗೆ. ಈ BJP ಅವ್ರಿಗೆ ಹೋಗಲ್ಲ, ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕಲ್ಲ PPP ಬೇಡ, ಗೌರ್ಮೆಂಟ್ ಆಗಬೇಕು ದೇಶದಲ್ಲಿ ಅಂತ ಹೇಳಬೇಕು. ನಾನು ಭಾಳ ನೇರವಾಗಿ ಒಂದು ಹೇಳ್ತೇನೆ, ಇದು PPP ವಿಜಯಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಾಕಬೇಕು ಅನ್ನೋದನ್ನು ಕನಸಿನ ಕೂಸು ಯಾರ್ದಾದ್ರೆ ಅದು BJP ಅವರು. ನಿನ್ನೆ ನಾನು KDPಯಲ್ಲೇ ಹೇಳಿಬಿಟ್ಟೆ, ನೀವು ಅಷ್ಟರಾಗ ಭಾಳ ಜನ ಹೋಗಿದ್ದೀರಿ ಕಾಣ್ತೈತಿ, ನೀವಿದ್ರಿ ಹೇಳಿದ್ನೆಲ್ಲೂ. ನಿಮ್ಮ ಯಾರು ಕೇಶವ ಪ್ರಸಾದ್ ಮತ್ತು ರವಿಕುಮಾರ್ಗೆ ಅಲ್ಲಿ ಇದ್ದಾಗ ಸಮಕ್ಷ ಹೇಳಿದೆ, ಮಾಡಿದ್ದು ನೀವಪ್ಪ ಅಂತ ಹೇಳಿದೆ. ಆದರೆ ಅದೇನೇ ಇರಲಿ, ಅಂದರೆ ಜಸ್ಟ್ ಐ ಆಮ್ ಹೈಲೈಟಿಂಗ್, ಇದು BJP ಅವ್ರದ್ದು ನರೇಂದ್ರ ಮೋದಿಯವ್ರ ಪಾಲಿಸಿ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಅದಾಗೆಲ್ಲ ಹೇಳಿದಾರೆ. ಅದ್ರಾಗ ಹೇಳಿ ಐಡಿಯಾಕ್ಕೆ ಕೊಟ್ಟು 4G ಎಕ್ಸಾಮ್ಷನ್ ತೊಗೊಂಡು ಎಲ್ಲ ಮಾಡಿದಂಥವ್ರು BJP ಅವರು. ಈಗ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ ನಮ್ಮ ವಿರುದ್ಧ. ಅವ್ರ ಬಗ್ಗೆ ತಕರಾರಿದೆ, ಹೋರಾಟಗಾರ ಬಗ್ಗೆ ನಮ್ಮ ತಕರಾರಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇವರು ಹೋಗಿ ಅವರ ಹೆಸರನ್ನು ತೆಗೆದು ರಾಮ್ ಹೆಸರಿಡೋದು ಸೂಕ್ತ ಅಲ್ಲ. ರಾಮ್ ಅವ್ರ ಹೆಸರನ್ನು ತೆಗೆದು ಮಹಾತ್ಮ ಗಾಂಧಿ ಸೂಕ್ತಲ್ಲ, ಯಾರದೇ ಇರಲಿ. ರಾಮ್ ಅವ್ರ ಹೆಸರು ಮಹಾತ್ಮ ಗಾಂಧಿ ರೋಜ್ಗಾರ ರಾಮನ ಯೋಜನೆ ಅಂತಿತ್ತಂದರೆ ಅದನ್ನು ತೆಗೆದು ಮಹಾತ್ಮ ಗಾಂಧಿ ಯಾರದೇ ಒಬ್ಬರು ತೆಗೆದು ಇದು ಮಾಡುವಂಥದ್ದು ಇದಲ್ಲ. ಅವರು ಅದನ್ನು ಮಹಾತ್ಮ ಗಾಂಧಿ ರೋಜ್ಗಾರ್ ನಿನ್ನೆ ಹೇಳಿದ್ದೀನಲ್ಲಿ, ನಿನ್ನೆ ಓಪನ್ ಮಿಟ್ಸ್ ಮೊದಲೇನಿತ್ತು ರೋಜ್ಗಾರ್ ಯೋಜನೆಯಲ್ಲಿ ಭಾಳಷ್ಟು ಅದರಿಂದ ಬೆನಿಫಿಟ್ ಆಗಿತ್ತು. ಸ್ಥಳೀಯವಾಗಿ ಉದ್ಯೋಗ ಸಿಗ್ತಿತ್ತು, ಬೇರೆ ಕಡೆ ಗುಳೆ ಹೋಗುವಂಥದ್ದಿರಲಿಲ್ಲ. ಆಮೇಲೆ ಅಸೆಟ್ ಕ್ರಿಯೇಟ್ ಆಗಿತ್ತು, ನಮ್ಮ ಕೆರೆಗಳು, ಚೆಕ್ ಡ್ಯಾಮು, ಸಾಲಿ ಕಂಪೌಂಡ್ಗಳು, ಸ್ಕೂಲ್ ರೂಮ್ಸು ಎಲ್ಲನೂ ಆಗ್ತಾಯಿತ್ತು. ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ಏನು ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ಚೇರ್ಪರ್ಸನ್ ಆಗಿ UPA ಇರೋದಾದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ನರೇಗಾದಾಗ 100% ಲೇಬರ್ ಕಾಸ್ಟು ಸೆಂಟ್ರಲ್ ಗೌರ್ಮೆಂಟ್ ಇರ್ತಿತ್ತು. ಮಟೀರಿಯಲಲ್ಲಿ 75% ಸೆಂಟ್ರಲ್ ಗೌರ್ಮೆಂಟು, 25% ಸ್ಟೇಟ್ ಗೌರ್ಮೆಂಟ್ ಇರ್ತಿತ್ತು. ಈಗ ಇವರು ಬದಲಾವಣೆ ಏನು ಮಾಡಿದ್ದಾರೆ, ಫ್ಲ್ಯಾಟ್ 25 ಇದ್ದದ್ದು 40, 0 ಇದ್ದದ್ದು 40. ಅಂದರೆ ರಾಜ್ಯ ಸರ್ಕಾರಕ್ಕೆ 16,000 ಕೋಟಿ ರೂಪಾಯಿ ಬರ್ಡನ್ ಇದಾಗ್ತದೆ. ಆಮೇಲೆ ಸ್ಲೋಲಿ ಅದನ್ನು ಆ ಯೋಜನೆನ ರಾಮರ ಹೆಸರು ಮಾಡಿದ್ದಾರೆ ಅಂದರೆ ಅದು ಯೋಜನೆ ಬದುಕಬೇಕಲ್ಲ, ಮತ್ತು ಉನ್ನತ ಮಟ್ಟಕ್ಕೆ ಒಯ್ಯಬೇಕಲ್ಲ, ಅದನ್ನು ಸ್ಲೋಲಿ ಅದನ್ನು ಕೊಲ್ತಾ ಇದ್ದಾರೆ. ಅದನ್ನು ಯೋಜನೆ ನಂಬರ್ ಆಫ್ ಮ್ಯಾಂಡೇಜ್ ಏನಿದಾವಲ್ಲ, ಇಷ್ಟು ದಿವಸ ಇರಬೇಕು ಅನ್ನೋದನ್ನು ಕಡಿಮೆ ಮಾಡ್ಕೊಂಡು ಬರ್ತಾರೆ. ನೀವು ತೆಗೆಸ್ಬಿಡ್ರಿ, ನಮ್ಮ ಜಿಲ್ಲಾದೇ ಕೊಡ್ತಾ ಇದ್ದೀನಿ ನಾನು ಸ್ಟಾಟಿಸ್ಟಿಕ್ಸ್ ನಿನ್ನೆ ಹೇಳಿದ್ದೀನಿ KDPದಾಗ. ಅದು ಚಾರ್ಟ್ ರಿಲೀಸ್ ಮಾಡ್ತೀನಿ ನಿಮಗೆ, ಹಾಗೆ ಎಷ್ಟು ನಮ್ಮ ಜಿಲ್ಲೆಗೆ ಹೊರತಾ ಬಿದ್ದಿದೆ ಅಂತೇಳಿ. ಅಂದ್ರೆ ಆ ಮಹಾತ್ಮ ಗಾಂಧಿ ರೋಜ್ಗಾರದಿಂದ ಮೊದಲಿನ ದುಡ್ಡಿತ್ತು, ಆ ದುಡ್ಡು ಕಡಿಮೆ ಮಾಡ್ಕೊಂಡು ಬಂದು ಟೇಪರ್ ಮಾಡ್ತಾಯಿದ್ದಾರೆ. ಏನು ಟೇಪರ್ ಮಾಡ್ಕೊತ ಒಂದು ದಿವಸ 0 ಮಾಡಿ ರಾಮ್ ಅವ್ರನ್ನೂ ಮುಗಿಸ್ಬಿಡ್ತಾರೆ. ರಾಮದೇವ್ರ ಹೆಸರು ಇಟ್ಟೋದಕ್ಕೆ ಅದನ್ನು ಬೆಳೆಸ್ಬೇಕಲ್ಲ, ಅದನ್ನು ಮಾಡಲ್ಲ, ಅವ್ರು ಮುಗಿಸ್ಬಿಡ್ತಾರೆ, 0 ಮಾಡಿಬಿಡ್ತಾರೆ. ರಾಮರ ಹೆಸರ ಮೇಲೆ ಅದನ್ನು ಶೂನ್ಯ ಮಾಡ್ತಾರೆ. ಯಾಕೆ ನೀವು ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡಬೇಕು? ನೀವು ಹೇಟ್ ಸ್ಪೀಚ್ ಮಾಡ್ತಿದ್ರಂದ್ರೆ ನೀವು ಅಪೋಸ್ ಮಾಡಬೇಕಲ್ಲ. ಈಗ ನಾ ಹೇಟ್ ಸ್ಪೀಚ್ ಮಾಡ್ತಿದ್ದೆ ನಾ ಅಪೋಸ್ ಮಾಡಬೇಕು. ಕೇಳ್ರಿ, ಹೇಟ್ ಸ್ಪೀಚ್ ನಾ ಮಾಡ್ತಿದ್ದೆ ಅಂದ್ರೆ ನಾನು ಅಪೋಸ್ ಮಾಡಬೇಕು. ಮತ್ತು ಅದೇನು ಬರೀ BJP ಅವ್ರಿಗೆ ಅಟ್ಟೆ ಹೇಟ್ ಸ್ಪೀಚ್ ಅದ. ಕಾಂಗ್ರೆಸ್ನವರು ನಾವೇನಾರ ಮಾತಾಡಿದ್ರೆ, ಈಗ ನಾಳೆ MB ಪಾಟೀಲ್ ಯಾರು ಹೇಟ್ ಸ್ಪೀಚ್ ಮಾಡ್ತೀನಪ್ಪ, ಹಾಂ ನಾನು ಯಾರಿಗೊಬ್ಬರು ಬೈತೀನಿ ಅಂತ ಹೇಟ್ ಸ್ಪೀಚ್ ಮಾಡಿ ಅಥವಾ ಭಾಷಣ ಮಾಡ್ತೀನಿ ಅಂತ ಹೇಳ್ಕೊಡಿ, ನನಗೂ ಅನ್ವಯಿಸ್ತದೆ, ಅದು ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲ ಸಂಘಟನೆಗಳಿಗೂ ಅನ್ವಯಿಸ್ತದೆ. ಕುಂಬಳಕಾಯಿ ಕಳ್ಳ ನಮಗೆ ಹೆಗಲು ಮುಟ್ಟು ನೋಡ್ಕೊಂಡು ನೀವೇ ಕೆಲಸ ಮಾಡ್ತಿರೋದಮ್ಮ. ಸರ್, ಅನ್ನಕೋಮಿನವರು ಪಾಕಿಸ್ತಾನ ಪರವಾಗಿ ಮಾತನಾಡ್ತಾರೆ, ಅವ್ರಿಗೂ ನಾವು ಬೇಯಲೇಬೇಕಾಗತ್ತಲ್ಲ, ಅದು ಹೆಂಗೆ? ಅವ್ರು ಮಾತಾಡಿದಾಗ ಅವ್ರ ಮ್ಯಾಗ ಹಾಕೋಣಲ್ಲ ಕೇಸು, ಹೇಟ್ ಸ್ಪೀಚ್.
ಪಾಕಿಸ್ತಾನ ಬಗ್ಗೆ ಮಾತಾಡೋರ್ನ ಹಿಡಿಸ್ಬೇಕು ಅಂತ ಯಾರು ಹೇಳಿದ್ರು? ಯತ್ನಾಳ್ ಅವರು. ನಾವು ಎಲ್ಲ ಬಿಡುಗಡೆನಾಗಿದ್ರು ನಮಾಜ್ ಬಿದ್ದಿದ್ದು, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಜಿ ಪರಮೇಶ್ವರ ಹೇಳಿ ಸರ್ ಅಂದು ಟಿಪ್ಪು ಸುಲ್ತಾನ, ಇಂದು ಶಿವಾಜಿ ಮಹಾರಾಜ. ಜಿ ಪರಮೇಶ್ವರ ಸರ್ ಸದನದಲ್ಲಿ ಸರ್ 12